ರಿಯಾಲಿಟಿ ತೋರಿಸ್ತೀನಿ, ಒಳಗಡೆ ತೋರಿಸ್ನಲ್ಲ ಅಲ್ಲಿ ಲಿಂಗ. ಸೊ ಇಲ್ಲಿ ಒಳಗಡೆ ವಿಗ್ರಹ ಮಾಡಿ ಈ ತರ ಫಿನಿಶಿಂಗ್ ಕೊಡ್ತಿರೋದು. ಊಟ ಮಾಡಕ್ಕ ಬರ್ತೀನಿ, ಹಾಯ್ ಮಾಡು. ಏನಿಲ್ಲ, ಇವ್ರನ್ನ ಎತ್ಕೊಂಡು ಹೋಗ್ಬೇಕಲ್ಲ ಅನ್ನೋದೇ ನನ್ಗೆ ತಲೆನೋವು ಆಗಿರೋದು. ಸಿಗ್ಬಿಟ್ಟಿದ್ದಾರೆ ನನಗೆ. ನಾವು ಅಮ್ಮನ ಅರ್ಕೆ ಈಗ ಕಷ್ಟ ನನಗೆ. ಲಾಸ್ಟ್ ಮುಗಿಯೋದು ಇವಳ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ರೆಡಿಯಾಗಿ ಸೊ ಟೆಂಪಲ್ಗೆ ಓಡ್ತಿದ್ವಿ, ನಮ್ಮ ಮನೆ ದೇವರು. ಏನೋ ಮಚ್ಚ, ಹಾಯ್ ಮಾಡು, ಹಾಯ್ ಮಾಡು. ಏನು ಮಾಡು, ಊಟ ಮಾಡಕ್ಕ ಬರ್ತೀನಿ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಸೊ ಮಚ್ಚನ್ ಬೆಳಗ್ಗೆನೆ ಎದ್ದೊಳಿ ಊಟ ಮಾಡಕ್ಕೆ ಕರೀತಾನೆ, ಕಾಫಿ ಕುಡಿಯೋದಕ್ಕೆ ಕರೀತಾನೆ. ಆಲ್ಮೋಸ್ಟು ನಾನು ಇಲ್ಲಿ ಎದ್ದಿದ್ರೆ ನಾವು ಅಮ್ಮಗೆ ಇಲ್ಲಿಗೆ ಬರೋ ರಿಸ್ಕೇ ಇಲ್ಲ, ಇವನೇ ಅಲಾರಾಮ್ ಇಲ್ಲಿ ಅಲ್ವೇನೋ. ಆಲ್ಮೋಸ್ಟು ನಮ್ಮ ಟೆಂಪಲ್ ಇರೋದು ಸಿಕ್ಕಾಪಟ್ಟೆ ದೂರ ಇದೆ. ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗಿದ್ದಾರೆ, ನನಗೆ ವೆಯ್ಟ್ ಮಾಡ್ತಾರೆ. ಈ ಕಾರ್ಕಿ ಹುಷಾರು. ಇಲ್ಲಿಂದ ಟೆಂಪಲ್ಗೆ ಓಡಬೇಕು. ನಮ್ಮ ಅಂಕಲ್ ನಾವು ಅಮ್ಮವಲ್ಲ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ. ಅಂದ್ರೆ ಅಡುಗೆ ಮಾಡ್ತಾ ಇದ್ದಾವೆ ಇಲ್ಲಿ. ಸೊ ಈಗ ಟೆಂಪಲ್ಗೆ ಬಂದ್ವಿ. ಇವರಂತೂ ಫುಲ್ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ನಮ್ಮ ಫಾರ್ಚುನರ್ಗಿನ ಹರಿಯರೇ ಕಂಫರ್ಟ್ ಜಾಸ್ತಿ ಇರುತ್ತೆ ಹಿಂದ್ಗಡೆ ಅಂತ ಫುಲ್ ಫೀಲ್ ಆಗ್ತಿದ್ದಾರೆ. ಇಷ್ಟೆಲ್ಲ ದುಡ್ಡು ಕೊಡ್ಬೇಕಿತ್ತ? ಕಂಫರ್ಟೇ ಇರಲ್ಲ, ಬರೀ ಮುಂದ್ಗಡೆ 2 ಸೀಟ್ ಮಾತ್ರ ಕಂಫರ್ಟಬಲ್ ಆಗಿದೆ. ಗಿಲ್ಸ್ ಮೂಡ್ ಇಲ್ಲ, ಇದು ನಥಿಂಗ್, ಓನ್ಲಿ ಬೆಲೆ, ಹೈಟ್. ಇವಳು ಮಂಕಿ ಬಂದರೆ ಭಯ ಪಡ್ತಾಳೆ, ಬೆಕ್ ಕಂಡ್ರೆ ಭಯ ಪಡ್ತಾಳೆ, ಜಿಳ್ಳೆ ಕಂಡ್ರೆ ಭಯ ಪಡ್ತಾಳೆ. ಕಷ್ಟ ಇದೆ ಬೇಬ್. ನಾನಂದ್ರೆ ಭಯನೇ ಇಲ್ಲ, ನಾನೇ ಹೇಳ್ತೀನಲ್ಲ. ಇದು ನಮ್ಮ ಸೀತಾ ಭೈರೇಶ್ವರ ಟೆಂಪಲ್, ಮನೆ ದೇವರು. ನಮ್ಮಮ್ಮ ಆಲ್ರೆಡಿ ತೆಂಗಿನಕಾಯಿ ಟಕ್ಕ ಅಂತ ಹೊಡಿತವ್ರೆ. ಸೊ ಈಗ ಬರೀ ಟೆಂಪಲ್ ರನ್ಸ್ ಆಗಿದೆ ನಮ್ಮದು. ಸೊ ಬಿಸ್ನೆಸ್ ಕಡೆ ಸ್ವಲ್ಪ ಫೋಕಸ್ ಮಾಡಬೇಕು. ಈ ಪ್ರೊಫೆಸರ್ನ ಮದುವೆ ಆದಾಗಿಂದ ಬರೀ ಟೆಂಪಲ್ಸು, ಫಾರ್ಮಲ್ಸು. ಹೇಳಿ ನೀವೇ ಹೇಳಿ, ಫಾರ್ಮಲ್ಸಲ್ಲಿ ಚೆನ್ನಾಗಿ ಕಾಣಲ್ವಾ? ನಾನು ಯಾವ್ದಾಕೋದು ಚೆನ್ನಾಗಿ ಕಾಣ್ತೀನಿ, ಬಟ್ ಬ್ಯಾಗೇ ಡಿಫ್ರೆಂಟ್ ಆಗಿರುತ್ತಲ್ಲ ಅಂತ. ಸೊ ಇಲ್ಲಿಂದ ಫುಲ್ಲು ಸಿಕ್ಕಾಪಟ್ಟೆ ಬಿಸಿಲು. ಸೊ ಇಲ್ಲಿಂದ ಹೊರಡೋ ಅಷ್ಟೊತ್ತಿಗೆ ಇವರಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿಬಿಟ್ಟಿದ್ದಾರೆ ಫಾರ್ಚುನರ್ ಮೇಲೆ. ಹೌದು, ಡೈಲಿ ಮುಂದೆ ಕೂತ್ಕೊಂತಿದ್ರು, ಇವತ್ತು ಫ್ಯಾಮಿಲಿ ಜೊತೆ ಬಂದಿರೋದಕ್ಕೆ ಹಿಂದೆ ಕೂತಿದ್ದಾರೆ. ಸೊ ನಮ್ದೇನಂದರೆ ಈ ಹರಿಯರಲ್ಲಿ ಒಳ್ಳೆ ಕಂಫರ್ಟ್ ಇರುತ್ತೆ, ಆ ಥರ ಫಾರ್ಚುನರಲ್ಲಿ ಕಂಫರ್ಟ್ ಇರಲ್ಲ. ಕಂಫರ್ಟ್ ಓನ್ಲಿ ಡಿಸ್ಕಂಫರ್ಟ್. ಓನ್ಲಿ ಅಷ್ಟು ದುಡ್ಡು ಕೊಡ್ಬೇಕಾಗಿತ್ತಾ? ನೀನೆಲ್ಲ ಹೇಗನ್ನಿಸ್ತು ಟೆಂಪಲ್? ತುಂಬಾ ಚೆನ್ನಾಗಿದೆ. ಸೊ ಇದು ಪೀಸ್ಫುಲ್ ಆಗಿದೆ. ತುಂಬಾ ಹಳೇ ಟೆಂಪಲ್, ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಟೆಂಪಲ್. ಸೊ ನಮ್ಮ ಅಂಕಲ್ ಆಲ್ಮೋಸ್ಟ್ ಫುಲ್ ರೌಂಡ್ಸ್ ಹೊಡಿತಾ ಇದ್ದಾರೆ. ಕೈಲಾಸಗಿರಿಗೆ ಹೋಗೋದಾ? ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಕಲ್ ಎಷ್ಟು ಹಳೇದು ಅಂಕಲ್ ಈ ಟೆಂಪಲ್? ಸುಮಾರು 1000 ವರ್ಷಗಳು. ಹೌದಾ? ಸೊ ಥೌಸಂಡ್ಸ್ ಆಫ್ ಇಯರ್ಸ್ ಬ್ಯಾಕ್ ಟೆಂಪಲ್ ಇದು, ತುಂಬ ಹಳೇದು. ಚೋಳರ ಕಾಲದ್ದು. ಹಾಂ, ಚೋಳರ ಕಾಲದ್ದಂತೆ. ಚೋಳರು ಅಂದರೆ ಈ ಮಹಾರಾಜರು ಆ ಟೈಮಲ್ಲಿ ರಾಜರು ಆಳ್ತಾ ಇದ್ರಲ್ಲ. ಎಲ್ಲೋದ್ರು ಲಾಸ್ಟ್ ಮುಗಿಯೋದು ಇವಳ್ದೆ. ಅದರಲ್ಲಿ ಇವಾಗ ಸ್ವಲ್ಪ ಉಳಿಸ್ತಾಳೆ. ಕ್ಯಾಮ್ರಾ ತೆಗ್ದಿದ್ದೀನಿ ಅಂತ ತಿಂತಾ ಇದ್ದಾಳೆ ಅಲ್ವಾ? ಓಡ್ಸೋಗು. ಸೊ ಈಗ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿವರೆಗೂ ಹತ್ಬೇಕು. ಎಷ್ಟು ಕಿಲೋಮೀಟರ್ ಹತ್ಬೇಕಡ? ನೀನೇ ಓಡಿಸ್ಬೋದಲ್ಲ. ಅರ್ಧ ಕಿಲೋಮೀಟರ್, ಇವಾಗ 1/2 ಕಿಲೋಮೀಟರ್ ಹತ್ತೋಗ್ಬೇಕು. ನೀನೆಲ್ಲ ಕೊಟ್ಟಿರೋದು ನನಗೇನು? EMI ಕಟ್ಟೋದು ನೀನೆಲ್ಲ. ಸೊ ಇಲ್ಲಿಂದ 1/2 ಕಿಲೋಮೀಟರ್ ಹತ್ತಿ ಕಷ್ಟ ಆಗುತ್ತೆ. ಅವಳು ಸ್ಟ್ರಾಂಗ್ ಇದ್ದಾಳಂತೆ ಮಾತು. ಸೊ ಇಲ್ಲಿ ಬೆಟ್ಟ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇಲ್ಲಿ ಏನಂದರೆ ಒಂದು ಈಶ್ವರಂದು ಲಿಂಗ ಹೊಸ್ದಾಗಿ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ನಾನು ಇಲ್ಲಿಗೆ ಬಂದು 2 ಇಯರ್ಸ್ ಆಯಿತು, ಇನ್ನೂ ವರ್ಕ್ ನಡೀತಾ ಇದೆಯಂತೆ. ಸೊ ಒಳಗಡೆ ತೋರಿಸ್ತೀನಿ, ಕ್ರೇಜಿ ಇರುತ್ತೆ ಈ ಟೆಂಪಲ್ ಮಾತ್ರ. ಟೆಂಪಲ್ಸ್ಗೆಲ್ಲ ಹತ್ಸೋದು. ನಾವು ಅಮ್ಮನ ಅರ್ಕೆ
ಈಗ ಕಷ್ಟ ನನಗೆ. ಒಂದು ಕಪಲ್ಸ್ ನೋಡ್ಬೇಕು ಪಾಪ, ಕಾಲಿಗೆ ಏನೋ ಬಿದ್ದಿದ್ರೆ ಇದು ಮಾಡ್ತಾವ್ರೆ. ಎಷ್ಟು ಸ್ವೀಟ್ ಕಪಲ್, ಎಷ್ಟು ಸ್ವೀಟ್ ಕಪಲ್ಸ್ ನೋಡು. ನೋಡಿ ಗೈಸ್, ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದಾರೆ ಅವರು. ನಾನಂತೂ ಇನ್ನೂ ಎನರ್ಜೆಟಿಕ್ ಆಗಿದ್ದೀನಿ. ಇವಳು ಒಂದು ಸ್ವಲ್ಪ ಸ್ಟ್ರಾಂಗ್ ಗರ್ಲ್. ನಾನು ಎನರ್ಜಿ ಮಾಡ್ತೀನಿ. ಪೀಸಾಗೆ ಈ ಥರದ್ದೆಲ್ಲ ಸ್ಟಂಟ್ಗಳು ಮಾಡ್ದಿರಾ ಬಿಸ್ನೆಸ್ನ ಫೋಕಸ್ ಮಾಡ್ಕೊಂಡು ಈಗ ನೋಡಿ ಅಲ್ಲಿವರೆಗೂ ಅಪ್. ನಮ್ಮಮ್ಮ ಅಂತೂ ಇನ್ನು ನಮ್ಮ ಅಂಕಲ್ ಅವ್ರ ಅಮ್ಮನೇ ಇವ್ರಿಗಿಂತ ಫಾಸ್ಟ್ ಇದ್ದಾರೆ. ಇವ್ರು ನೋಡಿದ್ರೆ ಎಲ್ಲ ವೆಯ್ಟ್ ನನ್ನ ಮೇಲೆ ಹಾಕ್ಬಿಟ್ಟು, ಫುಡ್ ಅಲ್ಲ ಎಲ್ಲ ವೆಯ್ಟ್ ನನ್ನ ಮೇಲೆ ಹಾಕ್ಬಿಟ್ಟು ನನ್ನ ಮೇಲೆ ಭಾರ ಬಿಟ್ಟು ಸಪೋರ್ಟಿವ್ ಆಗಿ ಇರ್ಬೇಕು ಅಂತ ತಾನೇ ಮದುವೆ ಮಾಡ್ಕೊಂಡಿದ್ದು. ಈ ತರ ಸಪೋರ್ಟಿವ್ ನೋಡಿದೀರಾ ಗೈಸ್? ನೋಡಿದ್ದೀರಾ? ಇಷ್ಟು ಮಾತ್ರ ಸಪೋರ್ಟ್ ಇಲ್ಲ ಅಂದ್ರೆ ಹೆಂಗೆ? ನೀವ್ ನನಗೆ ಹಿಡ್ಕೊಳ್ಬೇಕು. ನೀವ್ ನನ್ನ ಗೈಸ್ ನೋಡಿ ಏನ್ ಹೇಳ್ತಿದಾರೆ ನೋಡಿ. ಈ ತರ ಸೋಂಬೇರಿ ಗಂಡ ಸಿಗ್ಬಿಟ್ಟಿದಾರೆ ನನಗೆ. ನನಗಂತೂ ಬೂಸ್ಟ್ ಗರ್ಲ್ ಸಿಕ್ಕಿದಾಳೆ. ಎಲ್ಲ ವರ್ಕ್ಸು ಮಾಡ್ತಾಳೆ, ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಮೊದಲೇ ಸೋಂಬೇರಿ. ಆದ್ರೆ ಇವಳು ಸ್ವಲ್ಪ ಸ್ಟ್ರಾಂಗ್ ಇದ್ದಾಳೆ, ನೋಡಕ್ ಸಣ್ಣ ಅಷ್ಟೇ, ಹೆವಿ ಸ್ಟ್ರಾಂಗ್ ಇದ್ದಾಳೆ. ಸೊ ಆ ಪೀಕಿಗೆ ಹೋಗೋ ಅಷ್ಟೊತ್ತಿಗೆ ಏನಾಗುತ್ತೋ ಅಂತ ಯೋಚನೆ. ಈಗ ಏನಂತೇವೆ, ನಾನ್ ಹೋಗಕ್ಕೇನಿಲ್ಲ, ಇವ್ರನ್ನ ಎತ್ಕೊಂಡು ಹೋಗ್ಬೇಕಲ್ಲ ಅನ್ನೋದೇ ನನಗೆ ತಲೆನೋವಾಗಿರೋದು. ಗೈಸ್, ಸೊ ನಾವು ಆ್ಯಕ್ಚುಲಿ ಮೇಲೆಗೆ ಬಂದ್ವಿ ಹಂಗೋ ಹಿಂಗೋ. ಸೊ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಸಿ. ಸೊ ಅಲ್ಲಿ ನೆಟ್ವರ್ಕ್ ಇರಲ್ಲ. ಸೊ ಲೆಟ್ಸ್ ಸಿ ಹೌ ಇಟ್ ಇಸ್ ಗೋನಾ ಬಿ. ಸೊ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ರೀ ಸೌಂಡು, ಬಟ್ ತಣ್ಣಗಿದೆ. ನೋಡಿ ಏನು ಕೂಲ್ ಆಗಿದೆಯಲ್ಲ. ಲುಕ್ ಅಟ್ ದಿಸ್ ಗೈಸ್, ಸಚ್ ಎ ಡಿವೈನ್. ಸೂಪರ್ ಆಗಿದೆ ಮಾತ್ರ. ನಮ್ಮಮ್ಮ ನೋಡಲಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಏನು ಕಾಣಿಸ್ತಿದೆಯೋ ಗುಹೆ ಒಳಗಡೆ ದೊಡ್ಡ ಕಲ್ಲು, ಇದ್ರ ಒಳಗಡೆ ಸಿಕ್ಕಾಪಟ್ಟೆ ಟೆಂಪಲ್ಸ್ ಮಾಡಿದ್ದಾರೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಕ್ರೇಜಿ ಇದೆ. ಅಮೂಲ್ಯ ಏನೋ ನೋಡ್ತಾವಳೆ, ಕಿವಿಯಲ್ಲಿ ಬೇರೆ ಏನೋ ಹೇಳಿ ಬಂದರು. ಏನಂತ ಹೇಳಿದ್ರಿ? ಏನು ಹೇಳ್ದೆ ಮನಿ, ಇಂಗ್ಲೀಷ್ ಜಾಸ್ತಿ ಆಯಿತು. ತುಂಬ ದೊಡ್ಡ ಲಿಸ್ಟ್ ಹೇಳ್ದಂಗಿದ್ದೀರಾ? ಹೌದೌದು. ರಿಯಾಲಿಟಿ ತೋರಿಸ್ತೀನಿ, ಒಳಗಡೆ ತೋರಿಸ್ನಲ್ಲ ಅಲ್ಲಿ ಲಿಂಗ. ಸೊ ಅದು ಎಷ್ಟು ದೊಡ್ಡ ಬೆಟ್ಟ ಅಂತ ತೋರಿಸ್ತೀನಿ, ಅದ್ರ ಒಳಗಡೆ ಮಾಡಿರೋ ಅಂಥದ್ದು. ಸೊ ಆಚೆ ಕಡೆ ಏನೇನು ಕಲ್ಲುಗಳು ಕಾಣಿಸ್ತಿದೆಯೋ ಅದೆಲ್ಲ ಒಳಗಡೆಯಿಂದ ರಿಮೂವ್ ಮಾಡಿರೋ ಅಂಥದ್ದು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇದೊಂದೇ ಕಲ್ಲು, ನೀವು ನೋಡಿದ್ರೆ ಕಂಗಾಲಾಗೋಗ್ತೀರ. ಸೊ ಇಷ್ಟು ದೊಡ್ಡದು, ಅದ್ರ ಒಳಗಡೆ ಇದು ಕೆಲಸ ಮಾಡಿರೋದು. ಸಿಕ್ಕಾಬಿಟ್ಟೆ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ಬಟ್ ಹಾರ್ಡ್ ವರ್ಕ್ ಹೆವಿ ಇರುತ್ತೆ, ಅವ್ರಿಗೆ ಮಾಡೋದಂತೂ ಈಸಿ ಇಲ್ಲ. ಬಟ್ ಅರೌಂಡು 5 ಇಯರ್ಸಿಂದ ಮಾಡ್ತಿದ್ದಾರೆ. ಸೊ ಏನೋ ಒಂದು ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿ. ಸೊ ಇದ್ರದ್ದು ನೆಕ್ಸ್ಟ್ ಲೆವೆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಈ ದೊಡ್ಡ ಕಲ್ಲಲ್ಲಿ ಇಷ್ಟು ದೊಡ್ಡದು ಲಿಂಗ ಇದೇ ಕಲ್ಲಲ್ಲಿ ಇದೆ. ಬೆಟ್ಟ ಇದು, ಈ ಬೆಟ್ಟದ ಕಲ್ಲಲ್ಲಿ ಇದನ್ನು ಕೆತ್ತನೆ ಮಾಡಿರೋದು. ಸೊ ಲಿಂಗ ಥರ ಮಾಡಿ ಇದನ್ನು ಈ ಥರ ಫಿನಿಶಿಂಗ್ ಮಾಡಿರೋದು. ಸೊ ಇದಕ್ಕೆ ಅರೌಂಡು 5 ಇಯರ್ಸ್ ತೊಗೊಂಡಿದ್ದಾರೆ. ಸೊ ಇದರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ನಮ್ಮ ಸುಧಾಕರ್ ಅವರು ಇರ್ಬೋದು. ಸೊ ನೆಕ್ಸ್ಟ್ ಲೆವೆಲು. ಸೊ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇಷ್ಟೆಲ್ಲ ಮಾಡಬೇಕು ಅಂದರೆ 4-5 ಇಯರ್ಸಿಂದ ಇದನ್ನೆಲ್ಲ ಕ್ಲಿಯರ್ ಮಾಡಿರೋದು. ಮತ್ತು ಮೈನು ಇದರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಏನಂದರೆ, ಈ ಕಲ್ಲು ಏನು ಕಾಣಿಸ್ತಿದೆಯೋ ಲಿಂಗ, ಸೊ ಇದನ್ನು ಇದೇ ದೊಡ್ಡ ಕಲ್ಲಲ್ಲಿ ಈ ಶೇಪ್ನ ತಗೊಂಡು ಇದಕ್ಕೆ ಈ ಥರ ಬ್ಯೂಟಿಫುಲ್ ಶೇಪ್ ಕೊಟ್ಟಿರೋದು. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಸೊ ಇನ್ನೂ ವರ್ಕ್ ನಡೀತಾ ಇದೆ. ನಾವು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಇಲ್ಲಿ ಬರೋಂಗೇ ಇಲ್ಲ, ಪರ್ಮಿಷನ್ ತೊಗೊಂಡು ಇದ್ರ ಒಳಗಡೆ ಬಂದಿರೋದು. ಲೈಕ್ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು, ನಾನು ರಿಕ್ವೆಸ್ಟ್ ಮಾಡಿ ಒಂದು ವಿಡಿಯೋ ಮಾಡ್ತಿರೋದು. ಹೆಂಗಿದೆ ಅಂಕಲ್? ಅದ್ಭುತ ಅಲ್ವಾ? ಅಲ್ವಾ? ಅದೇ ಕಲ್ಲಲ್ಲಿ ಮಾಡಿರೋದು. ಮಾಡ್ತಾ ಇದಾರಂತೆ, 4 ವರ್ಷದಿಂದ ಕೆಲಸ ನಡೀತಾ ಇದೆ. ಮೇಲ್ಗಡೆ ನೋಡು ಅದಂಗೆ ಎತ್ತಿರ್ಬೇಕು. ಏನಕ್ಕೆ ಫ್ಯಾನ್ಸ್ ಹಾಕಿರೋದು ಏನಕ್ಕೆ ಅಂತ ಗೊತ್ತಾಗಿಲ್ಲ. ಓ ಗಾಳಿ ಆಚೆ ಹೋಗಲಿ ಅಂತ. ಓ ಈ ಫ್ಯಾನ್ಸ್ ಎಲ್ಲ ಇಲ್ಲಿ ಹೊಡಿತಾರಲ್ವಾ, ಏರು ಆಚೆಗೆ ಹೋಗಲಿ ಅಂತ ಈ ಫ್ಯಾನ್ಸ್ ಹಾಕಿರೋದು. ಸೊ ಇದಂತೂ ಕೆಲಸ ಮಾಡ್ತಾ ಇದ್ದಾರಲ್ಲ ಅದೆಲ್ಲ. ಸೊ ನಮಗೆ ಇಷ್ಟೆಲ್ಲ ಕ್ಲಿಯರಾಗಿ ಪರ್ಮಿಷನ್ ತೊಗೊಂಡ್ಬಂದ್ವಿ. ಸೊ ಇಲ್ಲಿ ನೋಡ್ಬೋದು
ಇಲ್ಲೇನು ಕಾಣಿಸ್ತಾ ಇದೆಯೋ ಅದು ಟೈಲ್ ಅಲ್ಲ, ಆ್ಯಕ್ಚುಲಿ ಕಲ್ಲೇ ಮಾಡಿ ಟೈಲ್ ಮಾಡಿರೋದು. ಸೊ ಇದೆಲ್ಲ ಎಲ್ಲರಿಗೂ ಡೌಟ್ ಇರುತ್ತೆ ಹೆಂಗೆ ಮಾಡೋಕ್ಕಾಗುತ್ತೆ ಅಂತ. ಸೊ ಮನುಷ್ಯ ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ಇಲ್ಲಿಗೆ ಬಂದರೆ ಪ್ರೂವ್ ಆಗುತ್ತೆ. ಏನಂತೀರ ಅಂಕಲ್? ಅಲ್ವಾ? ಬಂದು ನೋಡಬೇಕು, ಲೈವ್ ಆಗಿ ನೋಡಿದ್ರೇ ಇದು ಗೊತ್ತಾಗೋದು. ಅದ್ಭುತವಾಗಿ ಕೆಲಸ ಮಾಡಿ. ಸೊ ಇದೇನಂದರೆ ಇಲ್ಲಿ ಆಚೆ ಕಡೆ ಎಕ್ಸಿಟ್ ನೋಡ್ಬೋದು, ದೊಡ್ಡ ಕಲ್ಲು ಒಳಗಡೆ ವಿಗ್ರಹ ಮಾಡಿ ಈ ಥರ ಫಿನಿಶಿಂಗ್ ಕೊಡ್ತಿರೋದು ನೆಕ್ಸ್ಟ್ ಲೆವೆಲ್ ಅನ್ಬೋದು. ಮೆನ್ ಕ್ಯಾನ್ ಡೂ ಎನಿಥಿಂಗ್ ಅನ್ನೋದು ಇಲ್ಲಿ ಬಂದರೆ ಪ್ರೂವ್ ಆಗಿಬಿಡುತ್ತೆ. ಹಾಂ, ಒಳ್ಳೆ ರಾಜಕೀಯದವ್ರು ಇದ್ದಾರೆ, ಹಾಂ, ಒಳ್ಳೆ ಬಡ್ಜೆಟ್ ಹಾಕಿಸಿ ಹೌದು, ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಸೊ ಯಾರು ಅಂಕಲ್? ಸುಧಾಕರ್ ಅವ್ರದ್ದೇನಾ? ಕ್ಯಾರಿ ಮಾಡ್ಕೊಂಡು ಸುತ್ತಲೂ ಹೋಗ್ತಾರೆ ಅನ್ಸುತ್ತೆ. ಸೊ ಇದು ಹೆಂಗಂದ್ರೆ ಆ ಎಂಡಲ್ಲಿ ಸ್ಟಾರ್ಟ್ ಆಗಿರೋ ಟೆಂಪಲ್ಲು ಹಾಗೆ ಬಂದು ಇಲ್ಲಿ ವರ್ಕ್ ಮಾಡ್ತವ್ರೆ. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಆದಮೇಲೆ ಮತ್ತೆ ಇಲ್ಲಿ ಓಪನ್ ಮಾಡ್ಕೊತಾರೆ. ಹಾಗೆ ಹೀಗೆ ಹೋಗ್ತಾ ಇರ್ತಾರೆ ನನಗೆ ಗೊತ್ತಿರೋ ಹಂಗೆ. ಈ ಥರ ಹಿಂಗಿಸ್ಬಿಡ್ತಾರೆ ಈ ಕಡೆ ತೆಗೆದ್ಬಿಟ್ಟು. ಹಾಂ, ನೆಕ್ಸ್ಟು ಹತ್ತು ಕಡೆಗೆ ಹೋಗ್ತಾರೆ. ಸೊ ತುಂಬ ಚೆನ್ನಾಗಿದೆ ನೋಡುವಂಥ ಪ್ಲೇಸು. ಏನಂತೀರ ಅಂಕಲ್? ತುಂಬ ನೋಡುವಂಥದ್ದು ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದಲ್ಲೇ ಇಲ್ಲ ಅನ್ಸುತ್ತೆ ಅಲ್ವಾ? ಇಷ್ಟೆಲ್ಲ ಹಾರ್ಡ್ ವರ್ಕಲ್ಲಿ ಮಾಡಿರೋ ಚಾನ್ಸೇ ಇಲ್ಲ. ಸೊ ನೀವು ಒಂದ್ಸರಿ ಇಲ್ಲಿಗೆ ಬಂದು ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಇದು ಎಲ್ಲಿ ಕರೆಕ್ಟಾಗಿ ಅಂಕಲ್ ಲೊಕೇಟ್ ಆಗಿರೋದು? ಚಿಂತಾಮಣಿಗೆ 4 ಕಿಲೋಮೀಟರ್ಸ್. ಸೊ ಚಿಂತಾಮಣಿಯಿಂದ 4 ಕಿಲೋಮೀಟರ್ಸು ಕೈಲಾಸಗಿರಿ ಅಂತ ಹೇಳ್ಬಿಟ್ಟು. ಚಿಂತಾಮಣಿಗೆ ಬಂದರೆ ಆರಾಮಾಗಿ ಬರ್ಬೋದು ಅಂಕಲ್. ನಾನು 2 ಇಯರ್ಸ್ ಬ್ಯಾಕ್ ಬಂದಿದ್ದೆ ಅಂಕಲ್. ಇಲ್ಲೇನು ಇರಲಿಲ್ಲ, ಅಷ್ಟೆಲ್ಲ ಇರಲಿಲ್ಲ, ಬರೀ ಬಾಕ್ಸ್ ಥರ ತೆಗೆದಿದ್ರು ಲಿಂಗನ. ಇವಾಗ ನೋಡಿ ಎಷ್ಟು ಪ್ರಾಪರಾಗಿ ಮಾಡಿದ್ದಾರೆ. ಆಗ್ಬಿಟ್ಟಿದೆ. ಕೆಳಗಡೆ ಸ್ವಲ್ಪ ಇದೆ ಅಷ್ಟೇ. ಇನ್ನು ಮುಗಿತಾ ಬಂತಲ್ವಾ? ಸೊ ಈಗ ಇಲ್ಲಿಂದ ದುರ್ಗಮ್ಮ ಟೆಂಪಲ್ ಅಂತ ಇಲ್ಲಿಂದ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಈ ಬೆಟ್ಟದ ಒಳಗಡೆ ಕೆತ್ತನೆ ಮಾಡಿ ಆ ಥರ ಮಾಡಿರೋದು. ಸೊ ವಾಟ್ ಯು ವಿಲ್ ಟೆಲ್? क्या बोलूं बेब, टेंपल रन कर रहे हो तो मैं ನಿನ್ನಿಂದ ನಾನು ಮಾಡ್ತಾ ಇದ್ದೀನಿ. ಆಯ್ತು ಮಾಡಿ. ಸೊ ಇವಾಗ ಇಲ್ಲಿಂದ ಈ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಹೇಗಿದೆ ದೇವಸ್ಥಾನ ಎಲ್ಲ? ಚೆನ್ನಾಗಿದೆ. ಒಳಗಡೆ ಇನ್ನ ನೀನ್ ನೋಡಿಲ್ಲ ಬೇ, ನೆಕ್ಸ್ಟ್ ಲೆವೆಲ್ ಇದೆ. ನಾನು ಅಂಕಲ್ ಹೋಗಿದ್ವಲ್ಲ, ವಿಡಿಯೋ ಮಾಡ್ಕೊಂಡ್ ಬಂದ್ರಾ? ಸೊ ಕಂಟೆಂಟ್ ಮಾತ್ರ ಕೊಡ್ತಿರ್ತೀನಿ. 23 ಅಡಿ ಲಿಂಗ. ಅದು ಏನು ಆ ಕಲ್ಲಲ್ಲೇ ಕೆತ್ತಿರೋದು, ಆ ಕಲ್ಲಲ್ಲೇ ಮಾಡಿರೋದು. ಫುಲ್ ಕಲ್ಲಿರುತ್ತೆ ಅನ್ಕೋ, ಬಾಕ್ಸ್ ಟೈಪ್ ಅಲ್ಲಿ ಬಿಟ್ಬಿಟ್ಟು ಸೆಂಟ್ರಲ್ಲಿ ಮತ್ತೆ ಸಾಫ್ಟ್ ಮಾಡಿರೋದನ್ನ. ಸೊ ಈ ಬೆಟ್ಟ ಅಂತೂ ಉಳೋರಲ್ಲಿ ಹೋಗ್ತಾ ಇದೆ. ನಡೀತಿರೋ ಕೆಲಸ, ಯಾಕಂದ್ರೆ ಇಲ್ಲಿ ಜಾಸ್ತಿ ಪವಾಡ ಇದೆ, ಹಳ್ಳಿಯದಲ್ಲ. ಬಂದವರಿಗೆಲ್ಲ ದೇವರ ಅನುಗ್ರಹ ಸಿಕ್ಕಿದೆ. ಆ ತರ ಒಳ್ಳೇದಾಗಿರೋರು ಮಾಡಿಸ್ತಾರೆ ಇಲ್ಲಿ ದೇವಸ್ಥಾನ. ಅದಕ್ಕೆ ನಾನು ಅಲ್ಲೇ ಇರ್ತೀನಿ. ಸ್ಟಾರ್ಟ್ ಮಾಡಿದ್ದು ಒಬ್ರು ಕನ್ಸಲ್ಟ್ ಒಬ್ರು. ಅಲ್ಲಿ ಬಂಡೆ ಒಳಗಡೆ ಗುಹೆ ಒಂದಿದೆ. ಆ ಗುಹೆಯಲ್ಲಿ ನೀರ್ ಬರ್ತಾವ. ಎಂತ ಬೇಸಿಗೆಯಲ್ಲೂ ಆ ನೀರ್ ಬರ್ತಾವ. ಆ ನೀರ್ ಯಾಕಂದ್ರೆ ಆ ನೀರಲ್ಲಿ ಸೀತಾ ಮಾತೆ ದೀಪ ಅಂಟಿಸಿರುವಂತ ಪ್ರತೀತಿ. ಅದಕ್ಕೆ ಎಣ್ಣೆ ಕುಂಡ ಅಂತ ಕರೀತಾರೆ. ಬಂದವರೆಲ್ಲ ಆ ನೀರನ್ನ ತಗೊಂಡೋಗಿ ಇಲ್ಲಿ ಅರಕೆ ಹೊತ್ಕೊಂಡು ಹೋಗಿರೋರು, ಸಕ್ಸಸ್ ಆಗಿರೋರು ಇದೆಲ್ಲ ದೇವಸ್ಥಾನ ನಡೆಸ್ತಾ ಇದ್ದಾರೆ. ಒಂದು ಅರಕೆ ಹೊತ್ಕೊಂಡು ಪಾಪ. ಹೌದು, ಏನ್ ತಿನ್ನುತ್ತಣ್ಣ? ಇದೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಹಾರ್ಸಸ್ ಇದೆ. ಈ ಹಾರ್ಸಸ್ ಎಲ್ಲ ಇಲ್ಲಿ ಭಕ್ತಾದಿಗಳು ತಂದು ಬಿಟ್ಟಿರೋದಂತೆ ಅಲ್ವಾಣ? ಯಾಕಂದ್ರೆ ಹಂಗೆ ಇದೆ, ಏನು ಮೂವ್ಮೆಂಟ್ ಇಲ್ಲ. ಕರ್ಕೊಂಬಂದಿದ್ದು ಸಿಕ್ಕಾಪಟ್ಟೆ. ಏನಂದ್ರೆ ನೆಕ್ಸ್ಟ್ ಲೆವೆಲಲ್ಲಿದೆ. ಏನಂತೀಯ ಬೇಬ್? ಆಸಮ್ ಗೈಸ್, ನೀವು ಲಿಟ್ರಲಿ ಯು ಹ್ಯಾವ್ ಟು ಕಮ್ ಅಂಡ್ ವಿಸಿಟ್ ದಿಸ್ ಟೆಂಪಲ್. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಬಟ್ ಏನು ಗೊತ್ತಾ, ಬರಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಫುಲ್ಲು ಹೆವಿ ಇದೆ ಅಲ್ಲ. ಇನ್ನು ಕಂಪ್ಲೀಟಾಗಿ ಕೆಳಗಡೆ ಹೋಗೋವರೆಗೂ ಲೈಕ್ ಹಿಲ್ ಸೆಕ್ಷನ್ಸು. ಸೊ ಇವಾಗ ರೋಡ್ಸ್ ಹೊಸ್ದಾಗಿ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಟೆರರ್ ಆಗಿದೆ ಬಂದಾಗ. ಸೊ ಇಲ್ಲಿ ದೇವ್ರು ಇರಬೇಕಾದ್ರೆ ಆವಾಗ ಅವರ ಜಮೀನು ಮಾರಾಕಿ ಈ ಟೆಂಪಲ್ನ ಕಟ್ಟಿ ಸೊ ಇಲ್ಲೇ ಪೂಜೆ ಮಾಡಿಕೊಂಡು 24x7 ಇಲ್ಲೇ ಇರ್ತಾರಂತೆ. ಇಲ್ಲೇ ಇದ್ದು ವೀಕ್ಲಿ ಒನ್ಸು ಟ್ವೈಸು ಅವ್ರು ಬ್ಯಾಂಗ್ಳೂರ್ಗೆ ಹೋಗಿ ಮತ್ತೆ ರಿಟರ್ನ್ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ತಾಯಿ ಜೊತೆಲೇ ಇರ್ತಾರೆ. ಅಲ್ಲೊಂದು ನೋಡೋಕೆ ಸಿಕ್ಕಾಪಟ್ಟೆ ಒಂಥರ ಜಯ ದುರ್ಗಾ. ಈ ಬೆಟ್ಟಕ್ಕೆ ಅಂಬಾಜಿ ದುರ್ಗಾ ಅಂತ ಹೆಸರು. ದುರ್ಗಾದೇವಿ ಇರ್ತಕ್ಕಂಥ ಕೋಟೆ. ಆ ಮಹಾಕಾಳಿ ದುರ್ಗೆ ಬೆಟ್ಟದ ಮೇಲೆ 300 ವರ್ಷಕ್ಕೂ ಮೊದಲು
ಆ ಮಹಾಕ್ಷೇತ್ರದಲ್ಲಿ ಸಾವಿರಾರು ಜನ ಬರ್ತಿದ್ರಲ್ಲ, ಆಗ ಕಾಣಿಕೆ ಎಷ್ಟಪ್ಪ ಅಂದರೆ ಒಂದು ರೂಮ್ಗೆ ತುಂಬುವಷ್ಟಿತ್ತು. ಅದನ್ನು ಕಾಯಕ್ಕೋಸ್ಕರ ಕೋಟೆ ಕಟ್ಕೊಂಡಿರ್ತಕ್ಕಂಥ ಸೇಫ್ಟಿಗೆ. ಆದರೂ ಕೂಡ 300 ವರ್ಷಗಳಿಂದ ಪರಕೀಯರು ಯುದ್ಧ ಮಾಡಿ ದೇವಿ ಸಂಪತ್ತನ್ನೆಲ್ಲ ಲೂಟಿ ಹೊಡೆದು ಅಮ್ಮನವ್ರ ವಿಗ್ರಹನ ಹೊಡೆದು ಮಣ್ಣಲ್ಲಿ ಮುಚ್ಚಾಕಿ ಶಿವಲಿಂಗ ಕಿತ್ತು ಬಿಸಾಕಿದ್ದಾರೆ. ನಂದಿನೆಲ್ಲ ಕಿತ್ತಾಕದ್ಮೇಲೆ ದೂರದಿಂದ ಬರೋ ಜನ ಏನು ಮಾಡಿದ್ರು, ದೇವ್ರ ದರ್ಶನಕ್ಕಿಲ್ಲ ಅಂತ ಬರೋದನ್ನು ಬಿಟ್ಬಿಟ್ರು. ಯಾವಾಗ ಬರ್ತಾ 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 ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ಅಂತಿದ್ದಾರೆ ಕೆಳಗಡೆ ಇಲ್ಲಿ. ಅಲ್ಲಿ 300 ವರ್ಷಕ್ಕೆ ಮೊದಲೇ ಅನ್ನದಾನ ನಡೀತಿರ್ತಕ್ಕಂಥ ಮಹಾಕ್ಷೇತ್ರ ಆಗಿತ್ತು. ಯಾವಾಗ ಎಲ್ಲ ಕಡೆ ನಾಶ ಆಗೋಯ್ತು, ಬರ್ತಾ ಬರ್ತಾ ಈ ನಿಧಿಗಳು ಹುಡ್ಕೋರು ಏನು ಮಾಡಿದ್ರು ಅಂದರೆ ಕೈವಾರ ತಾತಯ್ಯನವ್ರು ಕೂಡ ಅದೇ ಸಮಯದಲ್ಲಿ ಇದ್ದಂಥವ್ರು. ಮೊನ್ನೆ ತಾನೇ 300ನೇ ಜಯಂತಿ ಆಯಿತು ಕೈವಾರ ತಾತಯ್ಯನವ್ರಿಗೆ. ಅವರು ಕೂಡ ಆವಾಗಲೇ ಈ ಅಂಬಾಜಿದುರ್ಗ ಬೆಟ್ಟದಲ್ಲಿ ಅಮ್ಮನವ್ರು ಮತ್ತೆ ಹುಟ್ಟುತ್ತಾರೆ, ಮತ್ತೆ ಬರ್ತಾರೆ ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರ ಇತ್ತು. ಅದು ಈಗ ನಿಜ ಆಗಿದೆ ಅಂತ ತಾತಯ್ಯನವರ ಒಂದು ಭವಿಷ್ಯವಾಣಿ, ಅಮ್ಮನವರು ಹುಟ್ಟುತ್ತಾರೆ ಬೆಟ್ಟದಲ್ಲಿ ಅಂತ ಹೇಳಿರ್ತಕ್ಕಂಥದ್ದು ನಿಜ ಆಗಿದೆ ಅನ್ನೋಂಥದ್ದು. ಪೂಜೆಗಳಿಗೆ ವ್ಯವಸ್ಥೆ ಮಾಡ್ಸಪ್ಪ ಬೆಟ್ಟದ ಮೇಲೆ ಅಂತ ಹೇಳಿದಾಗ ಅವರು ಸಾಮಾನ್ಯ ರೈತರು ಪದೇ ಪದೇ ಅದನ್ನೇ ಹೇಳ್ತಿದ್ದಾರೆ ಅಂತ ಹೇಳಿ ಸ್ವಲ್ಪ ಜಮೀನ್ ಮಾರ್ಬಿಟ್ಟು ರೋಡ್ ಮಾಡಿಸ್ಕೊಂಡ್ಬಂದಿದ್ದಾರೆ. ಅದಾದ್ಮೇಲೆ ಇಲ್ಲಿ ಹನುಮಂತನ ಪೂಜೆ ಸ್ಟಾರ್ಟ್ ಆಯ್ತು ಫಸ್ಟು. ಅದಾದ್ಮೇಲೆ ಮೇಲ್ಗಡೆ ಶಿವನದು ಖಾಲಿ ಗುಡಿ ಇತ್ತು. ಈಗ ಹಳಬ್ರೇಳಲ್ವಾ ಇದು ಶಿವನ ಗುಡಿ ಅಂತ. ಹಾಗೆ ಆ ಖಾಲಿ ಗುಡಿಗೆ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿಸಿದಾಗ ಆ ಪ್ರಶ್ನೆನಲ್ಲಿ ಬಂದಂಥ ವಿಚಾರ ಏನಪ್ಪ ಅಂದರೆ, ಇಲ್ಲಿ ಅಮ್ಮನವ್ರ ದೇವಸ್ಥಾನ ಇರಬೇಕಿದೆಯಾ ಅಂತ ಕೇಳಿದ್ರು. ಇಲ್ಲ, ಶಿವನ ದೇವಸ್ಥಾನ ಆಂಜನೇಯ ದೇವಸ್ಥಾನ ಎರಡೇ ಇದೆ ಅಂತಾದಾಗ ಶಿವನ ಪಕ್ಕದಲ್ಲಿ ಅಮ್ಮನವ್ರ ಅಂಶ ಇರ್ತಕ್ಕಂಥದ್ದು ಕಾಣಿಸ್ತಿದೆ. ಇಲ್ಲಿ ಬಲಿ ಕೊಡೋ ಪದ್ಧತಿ ಇದೆಯಲ್ಲ ಬೆಟ್ಟದಲ್ಲಿ ಅಂತ ಕೇಳಿದಾಗ ಹೌದು ಬಲಿ ಕೊಡ್ತೀವಿ. ಯಾರು ನಿಜ ಆಗಬೇಕಾಗಿದೆ ಮುಂದೆ. ಈಗ ತಾತನವ್ರು ಹೇಳಿರೋದು ಅಮ್ಮನವ್ರು ಬರ್ತಾರೆ ಅಂತ ಬಂದಾಗಿದೆ. ಇನ್ನು ಜನ ಬರ್ತಾ 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 ತಾತ ಇನ್ನೊಂದು ಮಾತು ಕೂಡ ನಿಜ ಆಗುತ್ತೆ ಅನ್ನೋಂಥದ್ದು. ಈ ಕೆಳಗಡೆ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದುಷ್ಟ ಸಂಹಾರ, ಶತ್ರು ಸಂಹಾರಕ ಅಂತ ಬಹಳ ವಿಶೇಷ. ಅಲ್ಲೇ ನಾವು ಇವರು ಕಲ್ಲೆಲ್ಲ ತಗೊಂಡಿದ್ದಾರೆ. ಅದೇನೋ ಇಲ್ಲಿ ಒಂದು ಶಾಸ್ತ್ರ ಇದೆಯಂತೆ, ಲೈಕ್ ಈ ಥರ ಕಲ್ಲಲ್ಲೆಲ್ಲ ಬಂದೆ ಮನೆ ಕಟ್ಟರೆ ಮನೆ ಕಟ್ತೀವಿ ಅಂತ. ಸೊ ನನಗೂ ತುಂಬ ವರ್ಷಗಳಿಂದ ಚಿಕ್ಕದಾಗ ಒಂದು ಮನೆ ಕಟ್ಟಬೇಕು ಅಂತ ಇದೆ, ಆದರೆ ಆಗ್ತಾ ಇಲ್ಲ. ಅಟ್ಲೀಸ್ಟು ಹರಕೆಯನ್ನು ಹೊತ್ಕೊಳ್ಳೋಣ ಅಂತ. ಏನಂತ ಓನ್ ಮನೆಗೆಲ್ಲ ಸೊ ಇಲ್ಲಿ ಹೊಸ್ದಾಗಿ ಮದುವೆ ಆಗಿರೋರು ಒಂದೇ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂತ ಪ್ರಸಾದ. ಹೌದು. ಸೊ ಅದೇ ಇಲ್ಲಿ ರಿಯಾಲಿಟಿ ಹೇಳಿದ್ನಲ್ಲ, ಒಂದು ಕನ್ಸಲ್ಲಿ ಬಂದಿರೋರು ಅಂತ, ಲೈಕ್ ಅವ್ರು ಇಲ್ಲೇ ಇದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಗೈಸ್, ದರ್ಶನ ಆಯಿತು. ಫುಲ್ ಡಿವೈನ್ ಫೀಲ್ ಬರ್ತಾ ಇದೆ. ಸೂಪರ್ ಆಗಿತ್ತು ದರ್ಶನ ಮಾತ್ರ. ಹೌದು. ಏನಂತೀರಾ ಬೇಬ್? ಹೌದು, ನಾವಮ್ಮ ಕೇಳು ಏನಂತೀರಾ? ಚೆನ್ನಾಗಾಯ್ತು. ಏನೋ ಇಲ್ಲಿ ಬಲ ಜಾಸ್ತಿ ಅಂತಾರೆ, ನೋಡೋಣ. ನೀವು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಡಿವೈನ್ ಪ್ಲೇಸ್ ಅಂತೂ ನೆಕ್ಸ್ಟ್ ಲೆವೆಲ್. ಹೌದು. ಟೆಂಪಲ್ ರನ್ ಎಲ್ಲ ಮುಗೀತು, ಎಲ್ಲ ಮುಗಿಸ್ಕೊಂಡು ಇವಾಗ ಬ್ಯಾಕ್ ಟು ಹೋಮ್. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಗುಡ್ ನೈಟ್.